Good evening, ladies and gentlemen. Welcome to NJ India conference call. Agenda and market outlook. Ma'am, you're in the conference. Please go ahead, ma'am. Yes, sir. Thank you. ಹ್ಯಾಪಿ ಈವ್ನಿಂಗ್ ಎಲ್ಲರಿಗೂ. ವಿನ್ಸ್ಟಾನ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ನಮ್ಮ ಎಲ್ಲ ಹೂಡಿಕೆದಾರರಿಗೆ ಇನ್ವೆಸ್ಟ್ಮೆಂಟ್ ಔಟ್ಲುಕ್ ಕಾಲ್ಗೆ ಹಾರ್ದಿಕ ಸುಸ್ವಾಗತ. ಈ ಕಾಲ್ ನಮ್ಮ ಎಲ್ಲ ಹೂಡಿಕೆದಾರರಿಗೆ ಪ್ರತಿ ತಿಂಗಳು ಆಯೋಜಿಸಲಾಗಿದ್ದು, ಮಾರ್ಕೆಟ್ ಏರಿಳಿತಗಳ ಬಗ್ಗೆ ಅಪ್ಡೇಟೆಡ್ ಮಾಹಿತಿಯನ್ನು ನೀಡುವುದು ಮತ್ತು ಹಣಕಾಸು ಹೂಡಿಕೆ ಕುರಿತು ನಿಮ್ಮ ಅರಿವು ಹೆಚ್ಚಿಸುವುದೇ ಇದರ ಉದ್ದೇಶವಾಗಿದೆ. ಈ ಸೆಷನ್ನ ಕೊನೆಯವರೆಗೂ ನೀವು ಇದ್ದು ಕೇಳುವಂತೆ ಮನವಿ ಮಾಡಿಕೊಳ್ತೇವೆ. ಏಕೆಂದ್ರೆ ಬಹುಮೂಲ್ಯ ಮಾಹಿತಿಯ ಜೊತೆಗೆ ನಮ್ಮ ಕೆಲ ಹೂಡಿಕೆದಾರರ ಮನದಲ್ಲಿ ಮೂಡಿರುವ ಪ್ರಶ್ನೆಗಳಿಗೆ ಪರಿಹಾರಗಳು ಕೊನೆ ಭಾಗದಲ್ಲಿ ಲಭ್ಯವಿರುತ್ತದೆ. ಈಗ ನಾವೆಲ್ಲರೂ ಕಾಯುತ್ತಿರುವ ಮಾರ್ಕೆಟ್ ಚರ್ಚೆಗಾಗಿ ನಮ್ಮ ನೆಚ್ಚಿನ ಆರ್ಥಿಕ ತಜ್ಞರಾದ ಶ್ರೀ ಶರಣ್ ಪಾಟೀಲ್ ಸರ್ ಅವರನ್ನು ಬಹಳ ಗೌರವದೊಂದಿಗೆ ವೆಲ್ಕಮ್ ಮಾಡುತ್ತಾ ಈ ಕರೆಯನ್ನು ಮುಂದುವರಿಸೋಕೆ ಕೇಳ್ಕೊತೀನಿ. ಓವರ್ ಟು ಯು ಸರ್. ಥ್ಯಾಂಕ್ ಯು ಗೀತಾಪ್ರಿಯ ಅವರೇ. ಮೊದಲನೇದಾಗಿ ನಮ್ಮ ಎಲ್ಲಾ ಇನ್ವೆಸ್ಟರ್ಸ್ ಗಳಿಗೆ ಇವತ್ತಿನ ಒಂದು ಮಾರ್ಕೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಔಟ್ಲುಕ್ಗೆ ಈ ಒಂದು ಕರೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೀಗಾಗಿ ನಾವೆಲ್ಲರೂ ಸುಮಾರಷ್ಟು ವರ್ಷಗಳಿಂದ ಏನೇನು ಇನ್ವೆಸ್ಟ್ ಮಾಡ್ಕೊಂತ ಬಂದಿದ್ದೀವಿ, ಈ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ನಮ್ದೇ ಆದಂತ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ಗಳನ್ನ ಇಟ್ಕೊಂಡು ಈ ಒಂದು ಮಾರ್ಕೆಟ್ ಅಲ್ಲಿ ಅದು ಮ್ಯೂಚುವಲ್ ಫಂಡ್ಗಳ ಮೂಲಕ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ಆ ಮ್ಯೂಚುವಲ್ ಫಂಡ್ ಅಲ್ಲೂ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ SIP ನ ಒಂದು ಗೋಲ್ ಬೇಸ್ಡ್ ಆಗಿ ಇನ್ವೆಸ್ಟ್ ಮಾಡ್ತಾ ನಾವು ನಮ್ಮ ಹೂಡಿಕೆಯನ್ನು ಮಾಡ್ತಾ ಇದೀವಿ. ಬಟ್ ಎಷ್ಟೋ ಜನ ಹೂಡಿಕೆದಾರರು ಹೊಸದಾಗಿ ಶುರು ಮಾಡಿರೋರು, ಅಂದ್ರೆ ಲಾಸ್ಟ್ 1 year ಬ್ಯಾಕ್ ಮಾಡಿರ್ತಾರೆ, ಕೆಲವರು 2 ವರ್ಷದಿಂದ ಮಾಡಿರ್ತಾರೆ, ಕೆಲವರು 6 months ಬ್ಯಾಕ್ ಮಾಡಿರ್ತಾರಲ್ಲ, ಈ ಎಲ್ಲಾ ಹೂಡಿಕೆದಾರರಿಗೆ ಅವ್ರದೇ ಆದಂತ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನು ನೋಡಿದಾಗ ಅವರ ಒಂದು ಹೂಡಿಕೆಯಲ್ಲಿ ಅಷ್ಟೊಂದು ಗಣನೀಯವಾಗಿ ಒಂದು ಗ್ರೋತ್ ನ ಅವರು ನೋಡಿರಲ್ಲ. ಸಾಮಾನ್ಯವಾಗಿ ಈ ತರ ಒಂದು ಗ್ರೋತ್ ಇಲ್ಲದೆ ಇದ್ದಾಗ ಅವ್ರಿಗೆ ಆದಂತ ಒಂದಷ್ಟು ಸಂಶಯ ಮತ್ತು ಮಾರ್ಕೆಟ್ ಬಗ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಲೆವೆಲ್ ನ ಲೋ ಆಗಿರೋದು ನಾವು ನೋಡ್ತಾ ಇದೀವಿ. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ಹೂಡಿಕೆದಾರ ಅಟೆಂಡ್ ಆಗಿರೋರಲ್ಲಿ ಕಳೆದ 5 ವರ್ಷದಿಂದ 10 ವರ್ಷದಿಂದ ಯಾರ್ಯಾರು ಹೂಡಿಕೆ ಮಾಡ್ಕೊಂಡು ಬಂದಿದ್ದಾರೆ, ಆ ಎಲ್ಲಾ ಹೂಡಿಕೆದಾರರಿಗೆ ಈ ಮಾರ್ಕೆಟ್ ನ ಒಂದು ಬಿಹೇವಿಯರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಆಲ್ರೆಡಿ ಮಾಹಿತಿ ಇರೋದ್ರಿಂದ ಅವರು ಅವರ ಇನ್ವೆಸ್ಟ್ಮೆಂಟ್ ಮತ್ತು ಹೂಡಿಕೆಗಳನ್ನ ಕಂಟಿನ್ಯೂ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಕಳೆದ 18 ವರ್ಷದಿಂದ ಏನ್ ಇನ್ಸ್ಪೈರ್ ಇಂಡಿಯಾ ಒಂದು ಮಂತ್ರ ಹೇಳ್ತಾ ಬರ್ತಾ ಇದೆ, ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಯು ಶುಡ್ ಸ್ಟಾರ್ಟ್ ಅರ್ಲಿ, ಇನ್ವೆಸ್ಟ್ಮೆಂಟ್ ಯು ಶುಡ್ ಡೂ ಇಟ್ ಫಾರ್ ಲಾಂಗ್ ಟರ್ಮ್, ಅಂಡ್ ಇನ್ವೆಸ್ಟ್ಮೆಂಟ್ ಯು ಶುಡ್ ಡೂ ಇಟ್ ರೆಗ್ಯುಲರ್ಲಿ. ಈ ಒಂದು ಬೇಸಿಕ್ ಮಂತ್ರ ನಾವು ಖಂಡಿತವಾಗೂ ಮಾಡೋದೇ ಆದ್ರೆ ಬರುವ ದಿನಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಏನಾದ್ರೂ ಒಂದು ಮಿನಿಮಮ್ ಒಂದು 5 to 7 years ನ ಕ್ರಾಸ್ ಮಾಡಿದಾಗ ಆಗ ಕಾಣಿಸುವಂತ ನಿಮ್ಮ ಒಂದು ಪೋರ್ಟ್ಫೋಲಿಯೋ ಗ್ರೋತ್ ನ ನೋಡಿದಾಗ ಖಂಡಿತವಾಗೂ ನಿಮ್ಮ ಒಂದು ಆತ್ಮವಿಶ್ವಾಸ ಬೆಳೆಯುವುದು ಸಹ ಖಂಡಿತವಾಗಿ. ಬಟ್ ಕಳೆದ ವರ್ಷದಲ್ಲಿ ಅಂದ್ರೆ ಈಗ ಆಲ್ಮೋಸ್ಟ್ ನಾವು ಡಿಸೆಂಬರ್ ಅಲ್ಲಿ ಇರೋದ್ರಿಂದ ಈ ವರ್ಷದ ಕೊನೆಯಲ್ಲಿ ಕ್ಯಾಲೆಂಡರ್ ಇಯರ್ ವರ್ಷದ ಕೊನೆಯಲ್ಲಿ ಇರೋದ್ರಿಂದ ಕಳೆದ ವರ್ಷದಲ್ಲಿ ಏನೇನ್ ಆಗಿದೆ ಮಾರ್ಕೆಟ್ ಅಲ್ಲಿ, ಯಾವ ತರ ನಮ್ಮ ಹೂಡಿಕೆಗಳು ಪರ್ಫಾರ್ಮೆನ್ಸ್ ಆಗಿದೆ ಅಂತ ನೋಡಿದಾಗ ಕಳೆದ ಒಂದು ವರ್ಷ ಬಂದ್ಬಿಟ್ಟು ಇಟ್ಸ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹೇಗೆ ನಾವು ಕಭಿ ಖುಷಿ ಕಭಿ ಘಮ್ ಅಂತ ಹೇಳ್ತೀವಲ್ಲ, ಹಾಗೆ ಮಾರ್ಕೆಟ್ ಕಭಿ ಅಪ್ ಕಭಿ ಲೋ ಅನ್ನೋ ತರ ಪರಿಸ್ಥಿತಿಯಲ್ಲಿ ಇರೋದು ಸಹ ಕಾಣಿಸ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಮಾರ್ಕೆಟ್ ಕಂಟಿನ್ಯೂಟಿಯಾಗಿ ವೊಲಟಿಲಿಟಿಯಲ್ಲಿ ಇತ್ತು. ಇದಕ್ಕೆ ಬಹಳಷ್ಟು ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಫಂಡಮೆಂಟಲ್ ರೀಸನ್ಸ್ಗಳೇ ಜಾಸ್ತಿ ಕಾಣಿಸುತ್ತೆ. ಫಂಡಮೆಂಟಲ್ ರೀಸನ್ಸ್ ಅಂದಾಗ ಏನು, ಒಂದು ಬಹಳಷ್ಟು ಜಿಯೋಪೊಲಿಟಿಕಲ್ ಆಗಿರುವಂತ ಇಶ್ಯೂಸ್ ಆಗಿರ್ಬೋದು, ಅದು 2 ಅಥವಾ 3 ರಾಷ್ಟ್ರಗಳ ಮಧ್ಯೆ ಇರುವಂತ ಒಂದು ಬಾರ್ಡರ್ ಇಶ್ಯೂಸ್ ಆಗಿರ್ಬೋದು, ಮತ್ತೆ ಅದರದೇ ಆದಂತ ಒಂದು ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು. ಈ ಒಂದು ಜಿಯೋಪೊಲಿಟಿಕಲ್ ಇಶ್ಯೂ ಅರೌಂಡ್ ದ ಗ್ಲೋಬ್ ತುಂಬಾ ನಡೀತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಒಂದು ಫೈನಾನ್ಷಿಯಲ್ ಅನ್ಸರ್ಟನಿಟಿಗೂ ಕಾರಣ ಆಗಿದೆ. ಎರಡನೇದು ಏನಾಗಿದೆ, ಬಹಳಷ್ಟು ಕಂಟ್ರಿಗಳಲ್ಲಿ ಇನ್ನೂ ಇನ್ಫ್ಲೇಷನ್ ಏನಿದೆ ಅದು ತಕ್ಕ ಮಟ್ಟಿಗೆ ಇನ್ನು ಕಂಟ್ರೋಲ್ ಬರ್ದೇ ಇರೋದ್ರಿಂದ ಅಲ್ಲಿರುವಂತ ಸೆಂಟ್ರಲ್ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡದೇ ಇರೋದು ಸಹ ಎಲ್ಲೋ ಒಂದ್ ಕಡೆ ಈ ತರ ಒಂದು ಮಿಕ್ಸ್ ಪ್ರತಿಕ್ರಿಯೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ನೋಡೋದೇ ಆದ್ರೆ US ಎಕನಾಮಿ ಇದೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಬೆಳೀತಾ ಇದೆ. ಯಾಕಂದ್ರೆ ಟ್ರಂಪ್ ಬಂದಾದ್ಮೇಲೆ US ಎಕನಾಮಿಯಲ್ಲಿ ತಗೊಂಡ್ ಬಂದಿರುವಂತ ಒಂದು ತಾರೀಫ್ ಚೇಂಜ್ ಆಗಿರ್ಬೋದು ಮತ್ತು ಅವರ ಹೇಳಿಕೆಗಳು ಏನಾಗ್ತದೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಒಂದು ಸ್ಟ್ರೆಸ್ ನ ಕ್ರಿಯೇಟ್ ಮಾಡಿರೋದು ಕಾಣಿಸ್ತಾ ಇದೆ. ಇದೆಲ್ಲರೂ ಒಂದು ಇಂಡಿಕೇಶನ್ ನೋಡೋದೇ ಆದ್ರೆ ಇವತ್ತು ಆಗ್ತಾ ಇರುವಂತ ಗೋಲ್ಡ್ ಸಿಲ್ವರ್ ಪ್ರೈಸ್ ಅಪ್ರಿಸಿಯೇಷನ್ ನೋಡಿದಾಗ ನಮ್ಗೆ ಇದ್ರ ಬಗ್ಗೆ ಸಾಮಾನ್ಯ ಗೊತ್ತಾಗುತ್ತೆ ಎಷ್ಟು ಅನ್ಸರ್ಟನಿಟಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಸೊ ಇದೆಲ್ಲದ್ರ ಮಧ್ಯೆ ಡೊಮೆಸ್ಟಿಕ್ ಮತ್ತೆ ಇಂಡಿಯನ್ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡ್ತಾ ಇದೆ ಅಂತ ನೋಡಿದಾಗ ಖಂಡಿತವಾಗ್ಲೂ ಡೊಮೆಸ್ಟಿಕ್ ಅಂಡ್ ಇಂಡಿಯನ್ ಮಾರ್ಕೆಟ್ ಇವತ್ತು ಸಹ ಇಂಡಿಯನ್ GDP somewhere at 6.5 to 7% ಗ್ರೋತ್ ಅಲ್ಲಿ ನಡೀತಾ ಇದೆ. ಇನ್ಫ್ಲೇಷನ್ ಇಸ್ ವೆರಿ ಮಚ್ ಕಂಟ್ರೋಲ್ ಅಲ್ಲಿ ನಡೀತಾ ಇದೆ. ಈ ವರ್ಷ ಮಾನ್ಸೂನ್ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಸೆಕ್ಟರ್ ಇಸ್ ಆಲ್ಸೋ ಡೂಯಿಂಗ್ ಗುಡ್.
ಮತ್ತು ಇದೆಲ್ಲದ್ರ ಮಧ್ಯೆ ರೀಸೆಂಟ್ ಆಗಿ ಸೆಂಟ್ರಲ್ ಬ್ಯಾಂಕ್ RBI ಏನೊಂದು ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ದಾರೆ. ಇದರಿಂದ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸ್ಪೆಷಲಿ ಹೌಸಿಂಗ್ ಲೋನ್ ಮತ್ತೆ ಇನ್ನಿತರ ಲೋನ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಗಣನೀಯವಾಗಿ ಕಡಿಮೆ ಆಗ್ತಿರೋದು ನಮ್ಗೆ ಕಾಣಿಸ್ತಾ ಇದೆ. ಸೊ ಇದರಿಂದ ಏನಾಗ್ತದೆ, ಒಂದ್ ಕಡೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುವಂಥದ್ದು ಮತ್ತೆ ಓವರ್ ಆಲ್ ಕ್ಯಾಶ್ ಫ್ಲೋ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇಂಥ ಒಂದು ಸಿಚುವೇಶನ್ ನಲ್ಲಿ ಮಾರ್ಕೆಟ್ ಸಹ ಸುಮಾರಷ್ಟು ಕರೆಕ್ಷನ್ ತಗೊಂಡ್ರು ಅದು ಒಂದು ನ್ಯೂ ಹೈನ ಟೆಸ್ಟ್ ಮಾಡ್ತಾನೆ ಮೂವ್ಮೆಂಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ನಾವು ಏನ್ ಹೇಳ್ತೀವಿ, ಇನ್ಶೂರೆನ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಗಳಲ್ಲಿ ಗಣನೀಯವಾಗಿ ಏರಿಕೆಯನ್ನು ಕಾಣಿಸಿದೆ. ಬಹಳಷ್ಟು ಜನ ಹೊಸ SIPಗಳು ಶುರು ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ತಗೊಂಡಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ನಮ್ಮ ಮಾರ್ಕೆಟ್ ಒಟ್ಟಾರೆ ಒಂದು ಗ್ರೋತ್ ಸಹ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರ್ಯಾರು ನಮ್ಮ ಇನ್ವೆಸ್ಟರ್ಸ್ಗಳು ಹೊಸದಾಗಿ ಶುರು ಮಾಡಿದ್ದೀರಾ, ಈ ಒಂದು ಮಾರ್ಕೆಟ್ ಅಲ್ಲಿ ಆಗುವಂತ ವೊಲಟಿಲಿಟಿ ಏನಿದೆ ಇದು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ಗೆ ತುಂಬಾ ಸಹಾಯಕ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದಾಗ ನಮ್ಮ ಪೋರ್ಟ್ಫೋಲಿಯೋ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಹೋದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವು ಪರ್ಚೇಸ್ ಮಾಡಿರುವಂತ ಯೂನಿಟ್ ಬೆಲೆಗಳು ತುಂಬಾ ಹೈ ವ್ಯಾಲ್ಯೂ ಅಲ್ಲಿ ಇದ್ದಾಗ ನಮ್ಮ ರಿಟರ್ನ್ಸ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಸಿನ್ಸ್ ಲಾಸ್ಟ್ 1.5 year ಇಂದ ಮಾರ್ಕೆಟ್ ಏನೊಂದು ಸೈಡ್ ವೇ ನಲ್ಲಿ ಅಂತ ಕರಿತಾ ಇದೀವಿ, ಅಂದ್ರೆ ತುಂಬಾ ಏರಿಕೆನೂ ಕಂಡಿಲ್ಲ, ತುಂಬಾ ಇಳಿಕೆನೂ ಕಂಡಿಲ್ಲ. ಈ ಒಂದು ಸೈಡ್ ವೇದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಗಳಿಗೆ ಒಂದು ಒಳ್ಳೆ ಅವರೇಜಿಂಗ್ ವ್ಯಾಲ್ಯೂ ಸಹ ಸಿಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಸೊ ಹಾಗಾಗಿ ಯಾರ್ಯಾರು ನಮ್ಮ ಹೊಸದಾಗಿ ಇನ್ವೆಸ್ಟ್ಮೆಂಟ್ಗಳು ಶುರು ಮಾಡಿದ್ದೀರಾ, ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟ್ಗಳನ್ನ ಕಂಟಿನ್ಯೂ ಮಾಡಿ. ಮತ್ತು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಿದ್ದೀರಾ ದಯವಿಟ್ಟು ಅದನ್ನೆಲ್ಲ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ನೀಡ್ ಇನ್ವೆಸ್ಟ್ಮೆಂಟ್ಗೆ ಕನ್ವರ್ಟ್ ಮಾಡಿಕೊಂಡು ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ನೀವೇನು ಹೂಡಿಕೆ ಮಾಡ್ತಾರಲ್ಲ ಅದು ನಿಮ್ಮ ಬರುವ ದಿನಗಳಲ್ಲಿ ಒಂದು ಒಳ್ಳೆ ಲಾಭ ತಂದು ಕೊಡಕ್ಕೆ ಅದು ಸಹಾಯ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಮಾತ್ರ ನಾನು ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಈಸ್ ಆಲ್ವೇಸ್ ದೇರ್, ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಮಾರ್ಕೆಟ್ ವಾಲಟಿಲಿಟಿ ನಲ್ಲಿ ನಮ್ಮ ಬಿಹೇವಿಯರ್ ಹೇಗೆ ಇಟ್ಕೊಂತಾ ಇದೀವಿ, ನಮ್ಮ ಇನ್ವೆಸ್ಟ್ಮೆಂಟ್ ಟುವರ್ಡ್ಸ್ ದಿಸ್ ಮಾರ್ಕೆಟ್ ಹೇಗಿರಬೇಕು ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಬರುವ ದಿನಗಳಲ್ಲಿ ಓವರ್ ಆಲ್ ಗ್ಲೋಬಲ್ ಎಕನಾಮಿನ ಒಂದು ಸೆಟ್ಲ್ ಆಗ್ತಾ ಇದ್ದಂಗೆ ನಮ್ಮ ಒಂದು ಮಾರ್ಕೆಟ್ಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ದುಡ್ಡು ಬರುವಂತ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಅದೇ ಡೊಮೆಸ್ಟಿಕ್ ಇನ್ವೆಸ್ಟರ್ ಆಗಿ ನಾನು ಒಂದೇ ಹೇಳೋದು, ಸ್ಟೇ ಇನ್ವೆಸ್ಟೆಡ್. ಅದ್ರ ಮಧ್ಯದಲ್ಲಿ ನಿಮ್ದು ಏನಾದ್ರೂ ಒಂದು ಫೈನಾನ್ಷಿಯಲ್ ಗೋಲ್ಸ್ಗಳು ಬಂದಿರೋದೇ ಆಗಿದ್ರೆ ನಮ್ಮ ರಿಲೇಶನ್ಶಿಪ್ ಮ್ಯಾನೇಜರ್ ಅವ್ರ ಜೊತೆ ಮಾತಾಡಿ ಅವರು ನಿಮ್ಗೆ ಯಾವ ತರ ಒಂದು ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಸಹ ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೊಂದು ಹೇಳ್ತಾ ಕೆಲವೊಂದು ಪ್ರಶ್ನೆಗಳು ತೆಗೆದುಕೊಳ್ಬೇಕು ಅನ್ಕೊಂಡಿದ್ದೀನಿ. ಗೀತಾ ಪ್ರಿಯರು ಏನಾದ್ರು ಪ್ರಶ್ನೆಗಳಿದಾವ ತೆಗೆದುಕೊಳ್ಳುವಂಥದ್ದು? ಹಾ ಸರ್, ಇದೆ ಸರ್. ಸೊ ಮೊದಲನೇ ಪ್ರಶ್ನೆ ಬಂದು ಗೋಲ್ಸ್ ಅಂತ, ಇನ್ವೆಸ್ಟ್ಮೆಂಟ್ ಗೋಲ್ಸ್ ಅಂತ ತಗೊಂಡಾಗ ಎಲ್ಲವೂ ಮುಖ್ಯವಾಗಿರುತ್ತೆ. ಆದ್ರೆ ರಿಟೈರ್ಮೆಂಟ್ ಗೋಲ್ಗೆ ಹೈ ಪ್ರಯಾರಿಟಿ ಕೊಡ್ಬೇಕಾ, ಚಿಲ್ಡ್ರನ್ಸ್ ಎಜುಕೇಶನ್ಗೆ ಹೈ ಪ್ರಯಾರಿಟಿ ಕೊಡ್ಬೇಕಾ, ಅಥವಾ ಪ್ರಾಪರ್ಟಿ ಪರ್ಚೇಸ್ಗೆ ಹೈ ಪ್ರಯಾರಿಟಿ ಕೊಡ್ಬೇಕಾ ಅನ್ನೋದು ನಮ್ಮ ಇನ್ವೆಸ್ಟರ್ ಒಬ್ಬರ ಪ್ರಶ್ನೆ ಆಗಿದೆ ಸರ್. ಸಾಮಾನ್ಯವಾಗಿ ನಾವೆಲ್ಲರಿಗೂ ಹೇಳೋದೇನಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ಗಳಲ್ಲಿ ಪ್ರಯಾರಿಟಿ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಬಹಳ ಜನ ಪ್ರಯಾರಿಟಿ ಅಂದ ತಕ್ಷಣ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಶಾರ್ಟ್ ಟರ್ಮ್ ಗೋಲ್ಗಳನ್ನ ಹೈ ಪ್ರಯಾರಿಟಿ ಇಟ್ಕೋಬೇಕು, ಲಾಂಗ್ ಟರ್ಮ್ ಗೋಲ್ಗಳನ್ನ ಲೋ ಪ್ರಯಾರಿಟಿ ಇಟ್ಕೋಬೇಕಂತ. ಖಂಡಿತ ಅಲ್ಲ. ಪ್ರಯಾರಿಟಿ ಅಂದ್ರೆ ಏನು, ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳಲ್ಲಿ ಅತಿ ಮುಖ್ಯವಾದಂತ ಪ್ರಯಾರಿಟಿ ಯಾವುದು. ಫಾರ್ ಎಕ್ಸಾಂಪಲ್, ಇವಾಗ ನನ್ಗೆ ಒಂದು ಮನೆ ಮತ್ತು ನನ್ನ ರಿಟೈರ್ಮೆಂಟ್ ಮಂತ್ಲಿ ಪೆನ್ಷನ್ ಇವೆರಡರ ಮಧ್ಯೆ ನಾನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಯಾವ್ದು, ಇವಾಗ ಸದ್ಯಕ್ಕೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅನ್ಕೊಳ್ಳೋಣ, ನಂಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಖಂಡಿತ ಪೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ, ಬಹಳಷ್ಟು ಪ್ರಯಾರಿಟಿಗಳನ್ನ ನಾವು ಎಮೋಷನಲ್ ಆಗಿ ತೆಗೆದುಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಬಹಳಷ್ಟು ಜನ ಪ್ರಾಪರ್ಟಿ ತಗೊಳ್ಳುವಂಥದ್ದು, ಮನೆ ತಗೊಳ್ಳುವಂಥದ್ದು ಎಮೋಷನಲ್ ಡಿಸಿಷನ್ ಆಗುತ್ತೆ. ಖಂಡಿತವಾಗ್ಲೂ ನಾನು ಪ್ರಾಪರ್ಟಿ ತಗೊಳ್ಬೇಡಿ ಅಥವಾ ಮನೆ ತಗೊಳ್ಬೇಡಿ ಅಂತಲ್ಲ. ನಾನೇನ್ ಹೇಳೋದಂದ್ರೆ ಪ್ರಯಾರಿಟಿನಲ್ಲಿ ತೆಗೆದುಕೊಳ್ಳೋದೇ ಆದ್ರೆ ನಿಮ್ಮ ಪ್ರಯಾರಿಟಿ ಶುಡ್ ಬಿ ಮೋರ್ ಇಂಪಾರ್ಟೆಂಟ್, ಶುಡ್ ಬಿ ದ ರಿಟೈರ್ಮೆಂಟ್ ಫಸ್ಟ್, ದೆನ್ ಕಮ್ಸ್ ಟು ಯುವರ್ ಚಿಲ್ಡ್ರನ್ಸ್ ಎಜುಕೇಶನ್, ದೆನ್ ಕಮ್ಸ್ ಟು ಯುವರ್ ಪ್ರಾಪರ್ಟಿ ಪರ್ಚೇಸ್. ಬಟ್ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಇದ್ರದ್ದು ಯಾವಾಗಲೂ ರಿವರ್ಸಲೇ ಮಾಡ್ತಾ ಇರ್ತೀವಿ. ಫಸ್ಟ್ ನಾವು ಪ್ರಾಪರ್ಟಿ ಕೈ ಹಾಕ್ತೀವಿ, ಆಮೇಲೆ ಮಕ್ಕಳ ಎಜುಕೇಶನ್, ಲಾಸ್ಟ್ ಅಲ್ಲಿ ನಾವು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಒಂದೇನಂದ್ರೆ ನಮ್ಮ ಹೂಡಿಕೆದಾರಿಗೆ ಏನ್ ಹೇಳ್ಬೇಕಂತಂದ್ರೆ ಬರುವ ದಿನಗಳಲ್ಲಿ, ಯಾಕಂದ್ರೆ ನಾವು ಪ್ರಾಪರ್ಟಿ ಅಂತ ತಗೊಂಡು ಹೋದಾಗ ಅಲ್ಲಿ ಬರುವಂತ ಒಂದು ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಸೈಜ್ ಯಾವಾಗಲೂ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ನಾವು ಲೋನ್ ತೆಗೆದುಕೊಂಡು EMI ತಗೊಂಡು ಆ EMI ತೀರ್ಸ್ಕೊಂಡು ಮುಗಿಸೋಷ್ಟರಲ್ಲಿ 15-20 ವರ್ಷ ತಗೊಳುತ್ತೆ. ಅಷ್ಟರಲ್ಲೇ ನಮ್ಮ ಕೆರಿಯರ್ದು ಮುಕ್ಕಾಲ್ ಭಾಗ ಮುಗಿದೋಗಿರುತ್ತೆ. ಅವಾಗ ಹೋಗ್ಬಿಟ್ಟು ನೀವು ರಿಟೈರ್ಮೆಂಟ್ ಪ್ಲಾನ್ ಮಾಡ್ತೀನಿ ಅನ್ನೋದಕ್ಕಿಂತ ಬಿಗಿನಿಂಗ್ ಅಲ್ಲೇ ನೀವು ರಿಟೈರ್ಮೆಂಟ್ಗೆ ಒಂದಷ್ಟು ಅಲೋಕೇಶನ್ ಕೊಟ್ಟು ಅದು ಆದ್ಮೇಲೆ ಏನ್ ಉಳಿತಾ ಇದೆ ಎಕ್ಸ್ಟ್ರಾ ದುಡ್ಡು ಅದರಲ್ಲಿ ಮಕ್ಕಳ ಎಜುಕೇಶನ್ ಮತ್ತೆ ಮನೆ ಅಂತ ಪ್ರಾರಂಭ ಮಾಡೋದಾದ್ರೆ, ನೀವು ಮನೆ ತಗೊಳ್ಳೋದು ಅಥವಾ ಪ್ರಾಪರ್ಟಿ ತಗೊಳ್ಳೋದನ್ನ 10 ವರ್ಷ ಡಿಲೇ ಮಾಡೋದ್ರಿಂದ
ನಿಮ್ ರಿಟೈರ್ಮೆಂಟ್ಗೂ ದುಡ್ಡು ಆಗುತ್ತೆ, ಮತ್ತೆ ನಿಮ್ಮ ಪ್ರಾಪರ್ಟಿ ತಗೊಳ್ಳುವಂತ ಸಾಧ್ಯತೆ ಇದೆ, ಮತ್ತೆ ನಿಮ್ಮ ಭವಿಷ್ಯಕ್ಕೂ ಅದು ಸಹಾಯ ಆಗುತ್ತೆ. ಅಷ್ಟೇ ನಾನು ಹೇಳೋದು. ಅದನ್ನ ನೀವು ಬೇರೆ ಯಾರೋ ತಗೊಂತಾ ಇದಾರೆ, ನಮ್ಮ ನೇಬರ್ಸ್ಗಳು ತಗೊಂತಾ ಇದಾರೆ, ನಮ್ಮ ಸಂಬಂಧಿಕರ ಮನೆಗಳು ತಗೊಂತಾ ಇದಾರೆ ಅಂದ್ಬಿಟ್ಟು ನಾವು ಪ್ರಾಪರ್ಟಿ ತಗೊಂಡು ಅದನ್ನ ಸಾಲ ಸುಳ್ಳಿಯಲ್ಲಿ ಸಿಕ್ಕಾಕೊಂಡು ಇವತ್ತು ಮೋಸ್ಟ್ ಅನ್ಸರ್ಟನಿಟಿ ಜಾಬ್ ಮಾರ್ಕೆಟ್ ಇರೋದ್ರಿಂದ ಜಾಬ್ ಕಳ್ಕೊಂಡಾಗ ಅದೇ ಒಂದು ಸ್ಟ್ರೆಸ್ ಆಗುವಂತ ಚಾನ್ಸಸ್ ಆಗುತ್ತೆ. ಸೊ ಹಾಗಾಗಿ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಆ ಪ್ರಯಾರಿಟೈಸ್ ಮಾಡ್ಕೊಳ್ಳೋಕೆ ಒಂದು ಮೆಥಡ್ ಇದೆ. ಆ ಮೆಥಡ್ ರಿಲೇಷನ್ ಕೂತ್ಕೊಂಡ್ರೆ ಅವ್ರನ್ನ ಗೈಡ್ ಮಾಡ್ತಾರೆ. ಹಾಗಾಗಿ ನನ್ನ ಒಂದು ಫಸ್ಟ್ ಸಜೆಷನ್ ಶುಡ್ ಬಿ ರಿಟೈರ್ಮೆಂಟ್ ಶುಡ್ ಬಿ ದ ಫಸ್ಟ್ ಪ್ರಯಾರಿಟಿ. Second should be children's education and the marriage, then comes to property purchase. But ಇದನ್ನ ನಾವು ಒಂದು ಕಾನ್ಶಿಯಸ್ ಆಗಿ ಮಾಡೋದೇ ಆದ್ರೆ ಖಂಡಿತವಾಗ್ಲೂ ನಮ್ಮ ಫ್ಯೂಚರ್ಗೆ ಅದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ನಾನೊಬ್ಬ ಪ್ರೈವೇಟ್ ಕಂಪ್ನಿ ಉದ್ಯೋಗಿಯಾಗಿರ್ತೇನೆ. ಪೆನ್ಷನ್ ಇಲ್ಲದ ಸಂದರ್ಭದಲ್ಲಿ ನಿವೃತ್ತಿಯ ನಂತರ ಫೈನಾನ್ಷಿಯಲ್ ಫ್ರೀಡಮ್ ಹಾಗೂ ಪ್ಯಾಸಿವ್ ಇನ್ಕಮ್ಗಾಗಿ ನೀವು ಹೇಳೋ SWP ಎಷ್ಟು ಮುಖ್ಯ ಪಾತ್ರ ವಹಿಸುತ್ತದೆ ಅಂತ ಕೇಳ್ತಿದ್ದಾರೆ ಸರ್. ಖಂಡಿತವಾಗ್ಲೂ ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಬಹಳಷ್ಟು ಜನ ಇವತ್ತು ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಇವತ್ತು ಗೌರ್ಮೆಂಟ್ ಗಳಲ್ಲಿ ಕೆಲಸ ಮಾಡೋರ್ಗೂ ಹೊಸದಾಗಿ ಸೇರ್ಕೊಂಡಿರೋರಿಗೆ ಪೆನ್ಷನ್ ಅಂತ ಇವತ್ತು ಗೌರ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ. ಅದಕ್ಕಂತ ನೀವು ಪೆನ್ಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ನಾವು ನಮ್ದೇ ಆದಂತ ಸೇವಿಂಗ್ಸ್ ಮಾಡಬೇಕು ಅಥವಾ EPF ಮಾಡಬೇಕು, ಏನೋ ಎಂಪ್ಲಾಯ್ಮೆಂಟ್ ಅಂತ. ಬಟ್ ಒಂದೇನಪ್ಪಾ ಅಂತಂದ್ರೆ ಬಹಳಷ್ಟು ಜನರಿಗೆ ಅರ್ಥ ಆಗ್ಬೇಕು, ಈ ಎಲ್ಲ EPF ಮತ್ತೆ NPS ಏನಿದೆಲ್ಲ ಇದು ಮಾಡುವಂತ ಒಂದು ಸೈಜ್ ಏನಿದೆಲ್ಲ ಇದು ನಮ್ಮ ಫ್ಯೂಚರ್ಗೆ ರಿಯಲಿ ಸಾಕಾಗತ್ತಾ ಅಥವಾ ನಮ್ಮ ರಿಟೈರ್ಮೆಂಟ್ಗೆ ದುಡ್ಡು ಸಾಕಾಗತ್ತಾ ಅಂತ ಕೇಳಿದ್ರೆ ಬಹಳಷ್ಟು ಜನರ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ ಖಂಡಿತ ಸಾಕಾಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನನ್ನ ಒಂದು ಪರ್ಸನಲ್ ವ್ಯೂ ಅಲ್ಲಿ ಹೇಳೋದಾದ್ರೆ ನಾವೆಲ್ಲರೂ ಒಂದು ಫೈರ್ ಅಂತ ಹೇಳ್ತಾ ಇದ್ದಾರೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂಡ್ ರಿಟೈರ್ ಅರ್ಲಿ ಅಂತ ಹೇಳ್ಬಿಟ್ಟು. ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಎಷ್ಟು ಬೇಗ ಆಗ್ತಷ್ಟು ಬೇಗ ನಾವು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳಕ್ಕೆ ಒಂದಷ್ಟು ದುಡ್ಡನ್ನ ಅಲೋಕೇಟ್ ಮಾಡುತ್ತಾ, ಅದು SIP ಮೂಲಕ ಆಗಿರ್ಬೋದು, ಲಂಸಮ್ ಮೂಲಕ ಆಗಿ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಮಾಡ್ತಾ ನೆಕ್ಸ್ಟ್ 10 ವರ್ಷಕ್ಕೆ ಅಥವಾ 15 ವರ್ಷಕ್ಕೆ ಒಂದು ಅಗ್ರೆಸಿವ್ ಆಗಿ ಮಾಡಿ, ಫಾರ್ ಎಕ್ಸಾಂಪಲ್ 1 crore ಅಷ್ಟು ನಾನು ಒಂದು ಪೋರ್ಟ್ಫೋಲಿಯೋನ ಡೆವಲಪ್ ಮಾಡಿದ್ದೆ ಆದ್ರೆ, ಒಂದು ಅಕ್ಯುಮುಲೇಷನ್ ಮಾಡಿ ನಾನು SIP ಮೂಲಕ ಪಡೆದೇ ಆದ್ರೆ ಆ 1 ಕೋಟಿಗೆ ಪ್ರತಿ ತಿಂಗಳು 50,000 ರೂಪಾಯಿ ಇನ್ಕಮ್ ತರ ಮಾಡ್ಕೊಂಡ್ರೆ ಅದು ನನಗೆ ಒಂದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಕೆಲವರು ಹೇಳ್ತೀರಾ ಸರ್ ನನಗೆ 50,000 ರೂಪಾಯಿ ಸಾಕಾಗಲ್ಲ, ಎಲ್ಲಿ ಸಾಕಾಗುತ್ತೆ ಫ್ಯೂಚರ್ಗೆ? ಹಾಗಾದ್ರೆ 2 ಕೋಟಿನ ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಏನಂದ್ರೆ ಯಾರಿಗೆ ಒಂದು ರೆಗ್ಯುಲರ್ ಅಥವಾ ಪ್ಯಾಸಿವ್ ಇನ್ಕಮ್ ಬೇಕಾಗ್ತದೆ ಅಂತಾರಲ್ಲ ಅಂತವರು ಫಸ್ಟ್ ಒಂದು ಕಾರ್ಪಸ್ ನ ಕ್ರಿಯೇಟ್ ಮಾಡುವಂತದ್ದು ನೆಸೆಸಿಟಿ ಇದೆ. ಅಥವಾ ಇನ್ನೂ ಕೆಲವರು ಯಾವ್ದಾದ್ರು ಒಂದು ಪ್ರಾಪರ್ಟಿ ಇದೆ, ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಇದೆ, ಅಥವಾ ಯಾವ್ದಾದ್ರು ಮನೆ ಬಿಟ್ಟು ಇನ್ನೊಂದು ಏನಾದ್ರು ಪ್ರಾಪರ್ಟಿ ತಗೊಂಡಿದ್ರೆ ಆ ಒಂದು ಪ್ರಾಪರ್ಟಿ ಮಾರಿದಾಗ ಏನ್ ಬಂದಿರುತ್ತೆ ಲಂಸಮ್ ದುಡ್ಡು, ಅದನ್ನೂ ಸಹ ಈ ಒಂದು SWP ಮೇಲೆ ಹಾಕ್ಬಿಟ್ಟು ಲಂಸಮ್ ದುಡ್ಡನ್ನ ಹಾಕ್ಬಿಟ್ಟು ಆ ಲಂಸಮ್ ದುಡ್ಡಲ್ಲಿ ನೀವು ಪ್ರತಿ ತಿಂಗಳು ಇನ್ಕಮ್ ಬರೋ ತರ ಮಾಡ್ಕೊಂತ ಹೋಗಿದ್ದೆ ಆದ್ರೆ ನಿಮಗೆ ಒಂದು ಸೆಕೆಂಡ್ ಇನ್ಕಮ್ ಸಹ ಆಗುತ್ತೆ. ಪ್ಲಸ್ ಹಾಗೆ ಇಟ್ ಇಸ್ ಆಲ್ಸೋ ಗೋಯಿಂಗ್ ಟು ಕ್ರಿಯೇಟ್ ಒಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡುವಂತ ಒಂದು ಕ್ಯಾಶ್ ಫ್ಲೋ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಆಗ ನೀವು ನಿಮ್ಮ ಕೆರಿಯರ್ ಅಲ್ಲಿ ರಿಸ್ಕ್ ತಗೊಳ್ಳೋದಾಗಿರ್ಬೋದು, ಅಥವಾ ನಿಮ್ದೇ ಆದಂತ ಒಂದು ಓನ್ ಸ್ಟಾರ್ಟ್ಅಪ್ ಶುರು ಮಾಡೋದಾಗಿರ್ಬೋದು, ಅಥವಾ ನಿಮ್ದೇ ಆದಂತ ಒಂದು ಪ್ಯಾಷನ್ ನ ಮಾಡ್ಕೊಂಡು ಹೋಗೋಕೆ ಅದು ತುಂಬಾ ತುಂಬಾ ಸಹಾಯ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ಪೆನ್ಷನ್ ಬರೋ ತರ ಒಂದು ಇನ್ಕಮ್ ಸೋರ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ನೆಕ್ಸ್ಟ್ 5, 10, 15 ವರ್ಷಕ್ಕೆ ಒಂದು ದೊಡ್ಡ ಕಾರ್ಪಸ್ ನ ಕ್ರಿಯೇಟ್ ಮಾಡೋದು, ಯಾವುದೇ ತರ ಒಂದು ಡಿವಿಯೇಷನ್ ಅನ್ನು ಡೈವರ್ಟ್ ಮಾಡ್ಲಾರ್ದೆ ಅಕ್ಯುಮುಲೇಟ್ ಮಾಡೋದೇ ಆದ್ರೆ ನಿಮ್ಮದು ಲೈಫ್ ಅಲ್ಲಿ ಒಂದು ಬ್ಯಾಕಪ್ ಆಗಿ ಒಂದು ಕ್ಯಾಶ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗಿ ಅದು ನಿಮ್ಮ ಜೀವನಕ್ಕೆ ಒಂದು ಸ್ಟ್ರೆಸ್ ಫ್ರೀ ಆಗಿ ಒಂದು ಜೀವನ ಮಾಡಕ್ಕೆ ಅದು ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸರ್. VPF, PPF, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದರಲ್ಲಿ ಬೆನಿಫಿಟ್ ಎಷ್ಟಿದೆ ವೆನ್ ಕಂಪೇರ್ ಟು ಮ್ಯೂಚುವಲ್ ಫಂಡ್ ಅಂತ ಕೇಳ್ತಿದ್ದಾರೆ ಸರ್. ನಾರ್ಮಲ್ ಆಗಿ ಏನಾಗುತ್ತೆ, ಸುಕನ್ಯಾ ಸಮೃದ್ಧಿ ಬಂದ್ಬಿಟ್ಟು ಪ್ರತಿಯೊಂದು ಹೆಣ್ಣು ಮಗುಗೆ ಮಾಡ್ತಾ ಇರುವಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ನಿಮ್ಗೆ ಗ್ಯಾರಂಟರ್ ಆಗಿರೋದ್ರಿಂದ ಸುಮಾರು 8% ವರೆಗೂ ನಿಮಗೆ ಅಲ್ಲೊಂದು ರಿಟರ್ನ್ ಬಂದು ಅದು ಟ್ಯಾಕ್ಸ್ ಫ್ರೀ ಆಗಿರುವಂತದ್ದು. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಸ್ಕೀಮ್ ಆಗಿದೆ. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಇದು ಒಂದು ಗೌರ್ಮೆಂಟ್ ಒಂದು ಎಂಪವರ್ಮೆಂಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾಡಿದ್ದಾರೆ, ಇದು ಒಳ್ಳೆ ಸ್ಕೀಮ್ ಆಗಿದೆ. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು EPF ಬಂದ್ಬಿಟ್ಟು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಇದು ಸಹ ಪ್ರತಿಯೊಂದು ನೀವು ಕೆಲಸ ಮಾಡ್ಬೇಕಾದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮತ್ತೆ ನಿಮ್ಮ ಕಾಂಟ್ರಿಬ್ಯೂಷನ್ ನಲ್ಲಿ ಅದು ಹೂಡಿಕೆ ಆಗ್ತಾ ಹೋಗುತ್ತೆ. ಇದೆಲ್ಲಾನು ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ಹಾಗೆ PPF ಪಬ್ಲಿಕ್ ಫಂಡ್ ಅಲ್ಲೂ ಸಹ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು. ಬಟ್ ಒಂದೇ ಏನಂದ್ರೆ ಈ ಎಲ್ಲಾ ಇನ್ವೆಸ್ಟ್ಮೆಂಟ್ಗಳು ಗೌರ್ಮೆಂಟ್ ಬಾಂಡ್ ಗಳಲ್ಲಿ ಇನ್ವೆಸ್ಟ್ ಆಗ್ತಾ ಇರೋದ್ರಿಂದ ಇದಕ್ಕೆ ನಿರ್ದಿಷ್ಟ ಆದಂತ ಒಂದು ಗ್ರೋತ್ ಮಾತ್ರ ಇರುತ್ತೆ. ಅದು 8-8.5% ಅಷ್ಟು ಗ್ರೋತ್ ಇರುತ್ತೆ. ಬಟ್ ಅದೇ ನೀವು ಇನ್ವೆಸ್ಟ್ಮೆಂಟ್ ನ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡೋದೇ ಆದ್ರೆ, ಹಾಗಾದ್ರೆ ಇದನ್ನಲ್ಲಿ ಖಂಡಿತ ಮಾಡಬಾರ್ದ ಅಂತಂದ್ರೆ ಮಾಡ್ಬೋದು. ಒಂದಷ್ಟು ದುಡ್ಡು ಮಾಡಿ ಇನ್ನೊಂದಷ್ಟು ನಾವು ಮ್ಯೂಚುವಲ್ ಫಂಡ್ಗೆ ಡೈವರ್ಸಿಫೈ ಮಾಡೋದೇ ಆದ್ರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಕಳೆದ
8-10 ವರ್ಷದ ರಿಟರ್ನ್ಸ್ ಅವರೇಜ್ ರಿಟರ್ನ್ಸ್ ತೆಗೆದುಕೊಳ್ಳೋದೇ ಆದ್ರೆ, ಅಂದ್ರೆ ಇದು ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ, ಬಟ್ ಸಾಮಾನ್ಯವಾಗಿ ಆಗಿರುವಂತ ಇಲ್ಲಿವರೆಗೆ ಆಗಿರುವಂತ ಒಂದು ರಿಟರ್ನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳೋದೇ ಆದ್ರೆ ಸುಮಾರಷ್ಟು ರಿಟರ್ನ್ಸ್ಗಳು ಇವತ್ತು ಒಂದು 10-12%, 13% ವರೆಗೂ ಬಂದಿರೋದು ನಮ್ಗೆ ಕಾಣಿಸುತ್ತೆ. ಬಟ್ ಅಗೇನ್ ಹೇಳ್ತಾ ಇದ್ದೀನಿ, ಇದು ಯಾವ್ದು ಗ್ಯಾರಂಟಿ ರಿಟರ್ನ್ಸ್ ಅಲ್ಲ, ಇದೆಲ್ಲ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತಾನೆ ಹೇಳ್ಬೋದು. ಆದ್ರೆ ಫಾಸ್ಟ್ ಡೇಟಾದ ಮೇಲೆ ಹೇಳೋದೇ ಆದ್ರೆ ಇವೆಲ್ಲಾನು ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ಗೆ ಅಂತ ಒಂದು ಅಗ್ರೆಸಿವ್ ಪೋರ್ಟ್ಫೋಲಿಯೋ ಅಥವಾ ಅಗ್ರೆಸಿವ್ ಆಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇಟ್ಕೊಳ್ಳೋದೇ ಆದ್ರೆ SIP ಇಸ್ ಆಲ್ಸೋ ವಂಡರ್ಫುಲ್ ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್ ಗ್ರೋತ್. ಸೊ ಹಾಗಾಗಿ ಕಾಂಬಿನೇಷನ್ ಆಫ್ ಸುಕನ್ಯಾ ಸಮೃದ್ಧಿ ಮತ್ತು SIP ಅಥವಾ ಕಾಂಬಿನೇಷನ್ ಆಫ್ ಯುವರ್ ETF ಅಂಡ್ SIP ವಿಲ್ ಬಿ ದ ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋಲಿ ಡೈವರ್ಸಿಫೈ ಮಾಡಿ, ಅಂದ್ರೆ ಸುಕನ್ಯಾ ಸಮೃದ್ಧಿ ಇಟ್ಕೋಬಹುದು, ETF ಇಟ್ಕೋಬಹುದು, ಮತ್ತೆ SIP ಈ 3 ಒಟ್ಟಿಗೆ ಇಟ್ಕೊಂಡು ನೀವು ಹೂಡಿಕೆ ಮಾಡಕ್ಕೆ ಅದು ಸಹಾಯ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಮತ್ತೊಂದು ಪ್ರಶ್ನೆ, NRIಗಳು ಭಾರತದಲ್ಲಿ ಹೂಡಿಕೆ ಮಾಡಬಹುದೇ? ಹಾಗಾದ್ರೆ ಅದು ಅವರಿಗೆ ಅವರ ಭವಿಷ್ಯಕ್ಕೆ ಎಷ್ಟು ಉಪಯುಕ್ತವಾಗಿದೆ ಅನ್ನೋದು ಒಂದು ಪ್ರಶ್ನೆ ಸರ್. ಖಂಡಿತವಾಗ್ಲೂ ಇದು, ಯಾಕಂದ್ರೆ ಇವತ್ತು ಬಹಳಷ್ಟು ಜನ ನಮ್ಮ ದೇಶದಲ್ಲಿರುವಂತ ಯುವಕರು ಇವತ್ತು ಅಮೆರಿಕಾದಲ್ಲಿದ್ದಾರೆ, ಯುರೋಪ್ ಅಲ್ಲಿ ಇದ್ದಾರೆ, ಹಾಗೆ ಮಿಡ್ಲ್ ಈಸ್ಟ್ ಅಲ್ಲಿ ಇದ್ದಾರೆ, ದುಬೈ, ಅಬುದಾಬಿ, ಕತಾರ್, ಸೌದಿ ಎಲ್ಲ ಕಡೆ ಇದ್ದಾರೆ. ಇನ್ನು ಎಷ್ಟೊಂದ್ ಕಡೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಿಂಗಾಪುರ್ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒಂದೇನಪ್ಪಾ ಅಂದ್ರೆ ಬಹಳಷ್ಟು ಜನಕ್ಕೆ ಇವತ್ತು ಹೂಡಿಕೆಗಳಂತ ಮಾಡಬೇಕು ಬಂದಾಗ ಅಲ್ಲಿ ಸಂಪಾದನೆ ಮಾಡ್ತಾ ಇರ್ಬೋದು, ಬಟ್ ಅವ್ರಿಗೆ ಇಂಡಿಯಾದಲ್ಲಿ ಹೂಡಿಕೆ ಮಾಡಿ ಈ ಒಂದು ಎಕನಾಮಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇನ್ನು ಕೆಲವರಿಗೆ ಫ್ಯೂಚರ್ ಅಲ್ಲಿ ಅವರ ಒಂದು ಫ್ಯೂಚರ್ ರಿಟೈರ್ಮೆಂಟ್ ಪ್ಲಾನ್ ಇಂಡಿಯಾದಲ್ಲೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಖಂಡಿತವಾಗ್ಲೂ ಒಂದು ಹೂಡಿಕೆ ಮಾಡಷ್ಟು ಬಹಳಷ್ಟು ಅವಕಾಶಗಳಿದೆ. ಸೊ NRIಗಳು ಇನ್ವೆಸ್ಟ್ ಮಾಡ್ಬೇಕಾದ್ರೆ 2 ತರ ಇನ್ವೆಸ್ಟ್ಮೆಂಟ್ ಇದೆ, ಒಂದು NRO ಮತ್ತು ಇನ್ನೊಂದು NRE. ಒಂದು NRO ಅಂದ್ರೆ ಏನು, ಯಾರು ಇಂಡಿಯಾದಲ್ಲಿ ಅವ್ರಿಗೆ ಅವ್ರದೇ ಆದಂತ ಒಂದು ಆದಾಯ ಇರುತ್ತೆ, ಆ ಆದಾಯನ ಅವ್ರು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದು NRO ಮೂಲಕ ಮಾಡ್ಬೋದು. ಆದ್ರೆ ಇನ್ನು ಕೆಲವರು ಹೊರಗಡೆ ದೇಶದಲ್ಲಿ ಸಂಪಾದನೆ ಮಾಡ್ಬಿಟ್ಟು ಅಲ್ಲಿ ಸಂಪಾದನೆ ಮಾಡಿರೋ ದುಡ್ಡನ್ನ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ NRE ಮೂಲಕ ಇನ್ವೆಸ್ಟ್ ಮಾಡ್ಬೋದು. ಬಟ್ ಏನ್ ವ್ಯತ್ಯಾಸಪ್ಪ ಅಂದ್ರೆ ಒಂದು ಟ್ಯಾಕ್ಸ್ ಎಫಿಷಿಯನ್ಸಿ ಇದೆ. ನಾರ್ಮಲಿ ಇಂಡಿಯಾದಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಏನಿದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ 20% ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ 12.5% ಇದೆ, ಅಬೌವ್ 1.25 lakhs. ದಟ್ ಇಸ್ ಒನ್ ಮೇಜರ್ ಅಡ್ವಾಂಟೇಜ್ ಇದೆ. ಎರಡನೇದು, ಖಂಡಿತವಾಗ್ಲೂ NRIಗಳಿಗೆ ಇನ್ವೆಸ್ಟ್ ಮಾಡೋದು ಒಳ್ಳೇದು ಇಂಡಿಯಾದಲ್ಲಿ. ಬಿಕಾಸ್ ನಮ್ಗೆಲ್ಲ ಗೊತ್ತಿದೆ, ಇಂಡಿಯಾ ಇಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ಎಕನಾಮಿ ಇದೆ, 4th ಲಾರ್ಜೆಸ್ಟ್ ಎಕನಾಮಿ ಇಂದ 3rd ಲಾರ್ಜೆಸ್ಟ್ ಎಕನಾಮಿ ಆಗಕ್ಕೆ ಹೋಗ್ತಾ ಇದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಂಡಿಯಾದಲ್ಲಿರುವಂತ ಒಂದು ಯಂಗ್ ಪಾಪ್ಯುಲೇಷನ್, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ತೀವಿ, ವುಮೆನ್ ಕಾಂಟ್ರಿಬ್ಯೂಷನ್, ಮಿಡಲ್ ಕ್ಲಾಸ್ ಇನ್ಕಮ್, ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಗ್ರೋಯಿಂಗ್ ಫ್ರಮ್ 2,500 ಬರೋ ದಿನಗಳಲ್ಲಿ $5,000 ಹೋಗ್ತಾ ಇದೆ. ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ರೂರಲ್ ಎಕನಾಮಿ ಬೆಳೀತಾ ಇದೆ. ಇದೆಲ್ಲನೂ ನೋಡಿದಾಗ ಬರುವಂತ 2 ದಶಕಗಳ ಮಟ್ಟಿಗೆ ಭಾರತ ದೇಶದ ಒಂದು ಗ್ರೋತ್ ಏನಿದೆ, ನಮ್ಮ ಪ್ರಧಾನ ಮಂತ್ರಿ ಹೇಳಿದಂಗೆ 2046 ಭಾರತ ಗೋಯಿಂಗ್ ಟು ಬಿ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿ 47 ಇಂಡಿಯಾ ಗೋಯಿಂಗ್ ಟು ಬಿ ಡೆವಲಪ್ಡ್ ಕಂಟ್ರಿ ಆಗಕ್ಕೆ ಹೋಗ್ತಾ ಇದೆ. ಸೊ ಇಂಥ ಒಂದು ಮಿಷನ್ ಇಟ್ಕೊಂಡು ಏನ್ ಆತ್ಮನಿರ್ಭರ್ ಮಾಡ್ತಾ ಇದೀವಿ, ಡಿಜಿಟಲ್ ಇಂಡಿಯಾ ಮಾಡ್ತಾ ಇದೀವಿ, ಹಾಗೇನೆ ಏನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಇದನ್ನೆಲ್ಲನೂ ನೋಡಿದಾಗ ಭಾರತ ತುಂಬಾ ಸದೃಢವಾಗಿ ಬೆಳೀತಾ ಇದೆ. ಇಂಥ ಒಂದು ಅವಕಾಶನ ನಮ್ಮ NRIಗಳು ಪಡೆದುಕೊಂಡ್ರೆ ಅವರ ಒಂದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗಳು ತುಂಬಾ ಚೆನ್ನಾಗಿ ಬೆಳೆಯುವಂತ ಸಾಧ್ಯತೆ ಇದೆ. ಸೊ NRIಗಳು ಸಹ SIPಗಳ ಮೂಲಕ ಹೂಡಿಕೆ ಮಾಡ್ಬೋದು, ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹಾಗೇನೆ ಅವ್ರಿಗೂ ಸಹ ಒಂದು ಇಂಡಿಯಾದಲ್ಲಿ ಒಂದು ರಿಟೈರ್ಮೆಂಟ್ ಪ್ಲಾನ್ ಮಾಡ್ಕೊಳ್ಳೋಕೆ ಅದು ಸಹಾಯ ಆಗುತ್ತೆ. ಸೊ ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಅವಕಾಶ ಇದೆ. ಹಾಗೇನೆ ಕಂಟ್ರಿ ಟು ಕಂಟ್ರೀಸ್ ಕೆಲವೊಂದಷ್ಟು ಡಾಕ್ಯುಮೆಂಟೇಶನ್ಸ್ ಹೇಗೆ ಹೂಡಿಕೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಮಿನಿಸ್ಟರ್ ಇಂಡಿಯಾಗೆ ವಿಸಿಟ್ ಮಾಡಬಹುದು. ಆಲ್ ದ ಡೀಟೇಲ್ಸ್. ಸರ್, ಥ್ಯಾಂಕ್ ಯು ಸರ್. ಕೊನೆಯ 2 ಪ್ರಶ್ನೆಗಳಷ್ಟೇ ಇದೆ. ಮಕ್ಕಳ ಇಯರ್ಲಿ ಫೀಸ್ ಇನ್ನೇನು ಬಂದೇ ಬಿಡ್ತಾ ಇದೆ, ಇದಕ್ಕಾಗಿ ಯಾವ ರೀತಿಯ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ ಅನ್ನೋದು? ಸಾಮಾನ್ಯವಾಗಿ ಪ್ರತಿ ವರ್ಷ ಮಕ್ಕಳ ಫೀಸ್ ಕಟ್ಟಬೇಕಪ್ಪ ಅಂದ್ರೆ ನಾರ್ಮಲಿ ನಾವು ಸಜೆಸ್ಟ್ ಮಾಡೋದೇನಂದ್ರೆ ನೀವು ಪ್ರತಿ ತಿಂಗಳು ಒಂದಷ್ಟು ನಿಮ್ಮ ಇನ್ಕಮ್ ಅಲ್ಲಿ ಲಿಕ್ವಿಡ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿ ಅದನ್ನು ವರ್ಷದ ಕೊನೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಒಳ್ಳೆಯದು. ಸಪೋಸ್ ನಿಮ್ ಶಾರ್ಟ್ ಟರ್ಮ್ ಗೋಲ್ಗೆ ಫೀಸ್ಗೆ ಬೇಕಾಗಿತ್ತಂದ್ರೆ ಅದನ್ನ ಮಾಡ್ಬೋದು. ಅಥವಾ ಏನ್ ಮಾಡ್ಬೋದು, ಇವಾಗ್ಲಿಂತ ಒಂದಷ್ಟು ದುಡ್ಡನ್ನ ನೀವು ರೆಗ್ಯುಲರ್ ಹೂಡಿಕೆ ಮಾಡ್ತಾ ಈ ವರ್ಷದಲ್ದೇನೆ ನೆಕ್ಸ್ಟ್ ಇಯರ್ ಅದ್ರ ನೆಕ್ಸ್ಟ್ ಇಯರ್ಗೂ ಹೂಡಿಕೆ ಆಗೋ ರೀತಿಯಲ್ಲಿ ಮಾಡ್ಬೋದು. ಆದ್ರೆ ನೀವು ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ 1 ವರ್ಷದ ಗೋಲ್ ಮತ್ತೆ ಇನ್ವೆಸ್ಟ್ ಮಾಡೋದೇ ಆದ್ರೆ ಕನ್ಸರ್ವೇಟಿವ್ ನಲ್ಲಿ ಇನ್ವೆಸ್ಟ್ ಮಾಡಿ, ವೇರ್ ಯು ಕ್ಯಾನ್ ಇನ್ವೆಸ್ಟ್ ಸ್ಮಾಲ್ ಅಮೌಂಟ್, ಕನ್ಸರ್ವೇಟಿವ್ ರಿಟರ್ನ್ಸ್ ಅರೌಂಡ್ 5 to 6% ಬರುವಂಥದ್ದು. ಅಲ್ಲಿ ನಿಮ್ಗೆ ಲಿಕ್ವಿಡಿಟಿ ಇಂಪಾರ್ಟೆಂಟ್ ಆಗುತ್ತೆ ರಿಟರ್ನ್ಸ್ಗಿಂತ. ಬಟ್ ಅದೇ ನಿಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಅಂದ್ರೆ ಅವ್ರ ಹೈಯರ್ ಎಜುಕೇಶನ್ಗೆ ನೆಕ್ಸ್ಟ್ 5 ವರ್ಷ ಇದೆ, 6 ವರ್ಷ ಇದೆ, 7 ವರ್ಷ ಇದೆ ಅಂದ್ರೆ ಅಂತ ಟೈಮಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಹೂಡಿಕೆಗೆ ಒಂದು ಒಳ್ಳೆ ರಿಟರ್ನ್ಸ್ ಬಂದು ಅದರೊಟ್ಟಿಗೆ ನಿಮ್ಗೆ ಒಂದಷ್ಟು
ಗುಡ್ ಅಮೌಂಟ್ ಆಫ್ ಮನಿನ ನೀವು ಮಕ್ಕಳ ಭವಿಷ್ಯಕ್ಕೆ ಅವರ ಎಜುಕೇಶನ್ಗೆ ಯೂಸ್ ಮಾಡ್ಕೋಬಹುದು. ಸೊ ಖಂಡಿತವಾಗ್ಲೂ ಇದನ್ನ ಒಂದು ಶಾರ್ಟ್ ಟರ್ಮ್ SIP ಗಳ ಮೂಲಕ ಲಿಕ್ವಿಡ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿ ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಪ್ಲಾನ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಕೊನೆಯ ಪ್ರಶ್ನೆ ಇದು, LIS ನ ಇಂಪಾರ್ಟೆನ್ಸ್ ಕೆಲವರಿಗೆ ಇನ್ನ ಗೊತ್ತಾಗಿಲ್ಲ. LIS ಅಂದ್ರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸರ್. ಖಂಡಿತ. ಮೊಟ್ಟ ಮೊದಲನೇದಾಗಿ LIS ಅಂದ್ರೆ ಏನು, ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ಅಂತ. ನಿಮ್ಗೆಲ್ಲ ಗೊತ್ತಿರಬಹುದು, ಇವತ್ತು ನಾವು ಲೋನ್ಗಳು ಬಹಳಷ್ಟು ರೀತಿಯ ಲೋನ್ಗಳಿದೆ. ಹೋಮ್ ಲೋನ್ ಇದೆ, ಪರ್ಸನಲ್ ಲೋನ್ ಇದೆ, ಕಾರ್ ಲೋನ್ ಇದೆ, ಹಾಗೆ ಪ್ರಾಪರ್ಟಿ ಲೋನ್ ಅಂತ ಕೇಳಿದ್ವಿ. ಅಂದ್ರೆ ನಾರ್ಮಲ್ ಆಗಿ ನಾವು ಪ್ರಾಪರ್ಟಿಗಳನ್ನ ಬ್ಯಾಂಕ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮೇಲೆ ನಮ್ಗೆ ಲೋನ್ ಕೊಡ್ತಾರೆ. ನಾರ್ಮಲಿ ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು ಒಂದು 50 ಲಕ್ಷ ಇದ್ರೆ ವ್ಯಾಲ್ಯೂಯೇಷನ್ ಪ್ರಕಾರ ನಮ್ಗೊಂದು 20-25 ಲಕ್ಷಷ್ಟು ಲೋನ್ ಸಿಗುತ್ತೆ. ಬಟ್ ಯಾವ ಖಾತಾ ಲೋನ್ ಇದೆ ಅನ್ನೋದು, ಫಾರ್ ಎಕ್ಸಾಂಪಲ್ A ಖಾತಾ ಲೋನ್ ಇದ್ರೆ 50% ಸಿಗುತ್ತೆ. B ಖಾತಾ ಲೋನ್ ಪ್ರಾಪರ್ಟಿಗಳಿಗೆ ನಾರ್ಮಲ್ ಲೋನ್ ಕೊಡೋದು ನಂತರ ಕಷ್ಟ ಆಗುತ್ತೆ. ಬಟ್ ಹಾಗೇನೆ ನಿಮ್ಮ ಈ ತರ ಒಂದು ಏನು ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಇದೆಯಲ್ಲ, ಅದೇ ತರ ನಿಮ್ಮ ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನೂ ನೀವು ಲೋನ್ ಪಡ್ಕೊಳ್ಬಹುದು. ಇದನ್ನ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ಅಥವಾ LIS ಅಂತ ಕರೀತಾರೆ. ಸಾಮಾನ್ಯವಾಗಿ ಬಹಳಷ್ಟು ಜನ ಹೂಡಿಕೆದಾರರು ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಅವ್ರದೇ ಆದಂತ ಒಂದು ಪೋರ್ಟ್ಫೋಲಿಯೋ ಇರುತ್ತೆ. 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ. ಏನೋ ಮಧ್ಯದಲ್ಲಿ ಅವ್ರಿಗೊಂದು ಫೈನಾನ್ಷಿಯಲ್ ನೆಸೆಸರಿ ಬರುತ್ತೆ. ಮೇಬಿ ಅವ್ರಿಗೆ ಒಂದು 2 ಲಕ್ಷ ಬೇಕಾಗುತ್ತೆ, 5 ಲಕ್ಷ ಬೇಕಾಗುತ್ತೆ, ಸಮ್ಟೈಮ್ಸ್ 10 ಲಕ್ಷನೂ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರು ಅವರ ಒಂದು ಮ್ಯೂಚುವಲ್ ಫಂಡ್ಗಳನ್ನ ಪ್ಲೆಜ್ ಮಾಡಿ ಅದ್ರ ಮೇಲೆ ಲೋನ್ ಪಡ್ಕೊಳ್ಬಹುದು. ಇದರಿಂದ ಏನಾಗುತ್ತೆ, ಅವರಿಗೆ ಒಂದು ಆವರೇಜ್ ಇಂಟ್ರೆಸ್ಟ್ ರೇಟ್ ಒಂದು ಸುಮಾರವಾಗಿ ಒಂದು 9-11% ವರೆಗೆ ಇಂಟ್ರೆಸ್ಟ್ ಬೀಳುತ್ತೆ. ಆ ಒಂದು ಇಂಟ್ರೆಸ್ಟ್ ನ ಅವ್ರು ಕಟ್ಟೋಕೆ ಸಾಧ್ಯ ಆದ್ರೆ ಮಾತ್ರ ಇಂಥ ಲೋನ್ ತೆಗೆದುಕೊಳ್ಳೋದು ಒಳ್ಳೆಯದು. ಬಟ್ ಇದರಿಂದ ಬೆನಿಫಿಟ್ ಏನಾಗಿದೆ, ನಿಮ್ಮ ಎಕ್ಸಿಸ್ಟಿಂಗ್ ಪೋರ್ಟ್ಫೋಲಿಯೋ ನೀವು ಲಿಕ್ವಿಡೇಟ್ ಮಾಡ್ಕೊಂಡು ಒಂದು ಮಾರ್ಕೆಟ್ ಗ್ರೋತ್ ಅಪರ್ಚುನಿಟಿ ಕಳೆದುಕೊಳ್ಳೋದು ಬೇಡ ಅಂತಂದ್ರೆ, ಇರುವ ಮ್ಯೂಚುವಲ್ ಫಂಡ್ ಅದ್ರ ಪಟ್ಟಿಗೆ ಅದು ಮಾರ್ಕೆಟ್ ಅಲ್ಲಿ ಅದ್ರದ್ದೊಂದೇ ಒಂದು ಗ್ರೋತ್ ಇರುತ್ತೆ. ಪ್ಲಸ್ ಅದೇ ಯೂನಿಟ್ ಗಳ ಮೇಲೆ ನೀವು ಪ್ಲೆಜ್ ಮಾಡಿ ಲೋನ್ ಅನ್ನು ಪಡ್ಕೋಬಹುದು, ಲಿಕ್ವಿಡಿಟಿನ ಮಾಡ್ಕೋಬಹುದು. ಅದು ನಿಮ್ಮ ಒಂದು ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಅಥವಾ ಅರ್ಜೆನ್ಸಿ ರಿಕ್ವೈರ್ಮೆಂಟ್ ಅದನ್ನ ಉಪಯೋಗಿಸ್ಕೋಬಹುದು. ಈ LIS ಅನ್ನು ತಗೊಳ್ಬೇಕಂದ್ರೆ ನೀವು ಸಮ್ಟೈಮ್ 1 year ಮಟ್ಟಿಗೆ ತಗೊಳ್ಬಹುದು, 5 years ಮಟ್ಟಿಗೆ ತಗೊಳ್ಬಹುದು, ಮತ್ತೆ ಮ್ಯಾಕ್ಸಿಮಮ್ 7 ವರ್ಷದ ಮಟ್ಟಿಗೆ ತಗೊಳ್ಬಹುದು. ಇದರಲ್ಲಿ 2 ತರ ಬರುತ್ತೆ. ಒಂದು ಟರ್ಮ್ ಲೋನ್ ಅಂತ ಬರುತ್ತೆ, ಇನ್ನೊಂದು OD ಅಂತ ಬರುತ್ತೆ. ಟರ್ಮ್ ಲೋನ್ ಅಂತ ತೆಗೆದುಕೊಂಡಾಗ ನೀವು ಅಸಲು ಮತ್ತೆ ಇಂಟ್ರೆಸ್ಟ್ ಸೇರಿ ಕಟ್ಕೊಂತ ಹೋಗ್ಬೋದು. ಅಲ್ಲಿ 3 ವರ್ಷ, 5 ವರ್ಷ, 7 ವರ್ಷ ತರ ಅದನ್ನ ನೀವು ಲೋನ್ ತೀರ್ಸ್ಕೋಬಹುದು. ಇನ್ನೊಂದು OD ಅಂತ ಕರಿತೀವಿ, ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಅದು ಬಂದ್ಬಿಟ್ಟು ನಿಮ್ಮ ಸ್ಯಾಂಕ್ಷನ್ ಮಾಡ್ಕೊಂಡಿರೋ ಅಮೌಂಟ್ ನ ಇಟ್ಕೊಂಡು ನೀವ್ ಎಷ್ಟು ಹಣನ ಯೂಸ್ ಮಾಡ್ಕೊಂತೀರ ಅಷ್ಟು ಹಣಕ್ಕೆ ಮಾತ್ರ ಇಂಟ್ರೆಸ್ಟ್ ಬೀಳುತ್ತೆ, ಮತ್ತೆ ಅಷ್ಟು ದಿನಗಳ ಮಟ್ಟಿಗೆ ಮಾತ್ರ ಇಂಟ್ರೆಸ್ಟ್ ಬೀಳುತ್ತೆ. ಇದು ಒಂದು ಒಳ್ಳೆ ಮೆಥಡ್ ಅಂತ ಹೇಳ್ಬೋದು. ಬಹಳಷ್ಟು ಜನ ಬಿಸ್ನೆಸ್ ಮ್ಯಾನ್ ಗಳಿಗೆ ಅವ್ರಿಗೆ ಅವ್ರದೇ ಆದಂತ ಒಂದು ಲಿಕ್ವಿಡಿಟಿ ಬೇಕಾಗುತ್ತೆ, ಯಾವುದೋ ಒಂದು ಎಮರ್ಜೆನ್ಸಿ ಇರುತ್ತೆ, ಮಕ್ಕಳು ಫೀಸ್ ಕಟ್ಟಕ್ ಬೇಕಾಗುತ್ತೆ. ಅಂತ ಟೈಮಲ್ಲಿ ಅವ್ರಿಗೆ ಒಂದು ಬೇರೆ ಲಿಕ್ವಿಡಿಟಿ ಕ್ರಿಯೇಟ್ ಆದಾಗ ಟೈಮ್ಲಿ ಸಿಗ್ಬೇಕಾದ್ರೆ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ದ ಬೆಸ್ಟ್ ಆಪ್ಷನ್ ಇದೆ. ಮತ್ತೆ ಈ ಒಂದು ಮ್ಯೂಚುವಲ್ ಫಂಡ್ ಲೋನ್ ತಗೊಳ್ಬೇಕಾದ್ರೆ ನಿಮ್ಗೆ ಮ್ಯಾಕ್ಸಿಮಮ್ 4 to 5 ವರ್ಕಿಂಗ್ ಡೇದಲ್ಲಿ ನಿಮಗೆ ಲೋನ್ ಸಿಗುವಂಥದ್ದು. ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಮೆಥಡ್ ಆಫ್ ಲೋನ್ ಅಂತ ಹೇಳ್ಬೋದು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಲೋನ್ ತಗೋಬೇಕಾದ್ರೆ ಒಂದು ಹುಷಾರೇನಂದ್ರೆ, ನಮ್ಗೆ EMI ಹೇಗೆ ಪೇ ಮಾಡಕ್ ಹೋಗ್ತಾ ಇದೀನಿ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಮತ್ತೆ ಲೋನ್ ತಗೊಂಡಾದಾಗ ನಿಮ್ಮ ಯೂನಿಟ್ಸ್ ಗಳು ಏನ್ ಪ್ಲೆಜ್ ಆಗಿರುತ್ತೆ, ಆ ಯೂನಿಟ್ಸ್ ಗಳು ನಿಮ್ಮ ಲೋನ್ ನ ತೀರಿಸ್ಬಿಟ್ಟು ಮತ್ತೆ ಯೂನಿಟ್ಸ್ ಗಳನ್ನ ರಿಲೀಸ್ ಮಾಡ್ಕೊಂಡ್ಮೇಲೆ ಅವ್ನು ಲಿಕ್ವಿಡೇಟ್ ಮಾಡಕ್ಕಾಗತ್ತೆ. ಮಧ್ಯದಲ್ಲಿ ನೀವೇನಾದ್ರೂ ಮಾರ್ಬಿಟ್ಟು ನಾನು ಮಾಡ್ಬೇಕಂದ್ರೆ ಅದು ಸಾಧ್ಯ ಆಗಲ್ಲ. ಸೊ ಹಾಗಾಗಿ LIS ತೆಗೆದುಕೊಳ್ಳೋದು ಒಳ್ಳೇದು. ಬಟ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಕ್ಯಾಶ್ ಫ್ಲೋ ಅದನ್ನ ಹೇಗೆ ರೀಪೇಮೆಂಟ್ ಮಾಡ್ತಾ ಇದ್ದೀರಾ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡೋದಾದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಟೆಂಪರರಿ ಅಬ್ಲಿಗೇಷನ್ ಫುಲ್ಫಿಲ್ ಆಗುತ್ತೆ, ಮತ್ತೆ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಅದು ಒಂದು ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಪೋರ್ಟ್ಫೋಲಿಯೋ ಗ್ರೋ ಆಗುತ್ತೆ. ಟೆಂಪರರಿ ಆಗಿ ಈ ಒಂದು ಲೋನ್ ಇಂದ ನಿಮ್ಗೆ ಒಂದಷ್ಟು ಲಿಕ್ವಿಡಿಟಿನೂ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿರ್ತೇವೆ. ತುಂಬಾ ಉಪಯುಕ್ತ ಮಾಹಿತಿನ ಇವತ್ತು ಎಲ್ಲರಿಗೂ ತಿಳಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮೆಲ್ಲ ಹೂಡಿಕೆದಾರರಿಗೆ ಈ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಆಲ್ರೆಡಿ ನಮ್ಮ ಇನ್ಸ್ಪೈರ್ ಕಡೆಯಿಂದ ಬಹಳಷ್ಟು ಜನ ರಿವ್ಯೂ ಮೀಟಿಂಗ್ ಕರೀತಾ ಇದ್ದಾರೆ. ವರ್ಷದ ಕೊನೆಯಲ್ಲಿ ಬರ್ತಾ ಇದೀವಿ, ರಿವ್ಯೂ ಮೀಟಿಂಗ್ಗಳನ್ನ ಜಾಯ್ನ್ ಆಗಿ. ಹಾಗೆ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಒಂದು ತುಮಕೂರಲ್ಲಿ ನಾಳೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ತುಮಕೂರಲ್ಲಿ ಒಂದು ಬೆಳಿಗ್ಗೆ ನಮ್ಮ ಒಂದು ಪ್ರೋಗ್ರಾಮ್, ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದೀವಿ ಸಮೃದ್ಧಿ ಹಾಲ್ ಅಲ್ಲಿ. ಯಾರಾದ್ರೂ ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ ಇದ್ರೆ ಅವ್ರಿಗೆ ರೆಫರ್ ಮಾಡಿ. ಹಾಗೇನೆ ಹುಬ್ಳಿನಲ್ಲಿ ಮುಂದಿನ ತಿಂಗಳ ಹುಬ್ಳಿನಲ್ಲಿ ಒಂದು ಸೆಮಿನಾರ್ ಮಾಡ್ತಾ ಇದೀವಿ. ಆ ಒಂದು ಕಾರ್ಯಕ್ರಮಕ್ಕೂ ನೀವು ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇನ್ಸ್ಪೈರ್ ಇಂಡಿಯಾ ಆಲ್ರೆಡಿ ತುಮಕೂರಲ್ಲಿ ನಾವು ಬ್ರಾಂಚ್ ಓಪನ್ ಮಾಡಿ ಕೆಲಸ ಮಾಡ್ತಾ ಇದೀವಿ. ಹುಬ್ಳಿನಲ್ಲಿ ನಮ್ಮ ಬ್ರಾಂಚ್ ಇದೆ. ಬರೋ ದಿನಗಳಲ್ಲಿ ವೆರಿ ಸೂನ್ ಇನ್ನೊಂದು ತಿಂಗಳಲ್ಲಿ ಬೆಳಗಾಮಲ್ಲಿಯೂ ಸಹ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಿಮ್ಮ ಎಲ್ಲಾ ಒಂದು ಸಹಾಯದಿಂದ, ನಿಮ್ಮ ನಂಬಿಕೆಯಿಂದ ನಿಮ್ಮ ಇನ್ಸ್ಪೈರ್ ಇಂಡಿಯಾ ಬೆಳೀತಾ ಇದೆ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ.
ಯಾವಾಗಲೂ ನಿಮ್ಮ ಈ ಒಂದು ವಿಶ್ವಾಸ ನಮ್ಮ ಕಂಪ್ನಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಇಂದು ನಮ್ಮ ಈ ಕಾನ್ಫರೆನ್ಸ್ ಕಾಲ್ಗೆ ಸಮಯ ಕೊಟ್ಟು ಭಾಗವಹಿಸಿದ ಎಲ್ಲರಿಗೂ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಕುಟುಂಬದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಇಂದು ನಡೆದ ಕಾಲ್ ಚರ್ಚೆಗಳು ನಿಮ್ಮ ಹೂಡಿಕೆ ನಿರ್ಧಾರಗಳಿಗೆ ಉಪಯುಕ್ತವಾಗಿದೆ ಎಂದು ನಾವು ನಂಬಿದ್ದೇವೆ. ಹೊಸ ವರ್ಷ, ಹೊಸ ಗುರಿಗಳು, ಹೊಸ ಆರಂಭಗಳು ಎಂಬ ಸಂದೇಶದೊಂದಿಗೆ ಮುಂದಿನ ತಿಂಗಳು ಮತ್ತೊಮ್ಮೆ ನಿಮ್ಮನ್ನು ನಮ್ಮ ಮುಂದಿನ ಕಾನ್ಫರೆನ್ಸ್ ಕಾಲ್ನಲ್ಲಿ ಭೇಟಿಯಾಗಲಿದ್ದೇವೆ. ಹೊಸ ವರ್ಷವು ನಿಮ್ಮ ಎಲ್ಲರಿಗೂ ಆರೋಗ್ಯ, ಸಮೃದ್ಧಿ ಮತ್ತು ಹಣಕಾಸು ಯಶಸ್ಸನ್ನು ತಂದುಕೊಡಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಹೂಡಿಕೆ ಪ್ರಯಾಣದಲ್ಲಿ ನಾವು ಸದಾ ನಿಮ್ಮ ಜೊತೆಗಿದ್ದೇವೆ ಎಂದು ಹೇಳ್ತಾ ಮುಂದಿನ ಕಾಲ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.